ತಾಲೂಕು ಕೇಂದ್ರ ಕುಶಾಲನಗರ ಪಟ್ಟಣ ಸೇರಿದಂತೆ ಗಡಿ ಗ್ರಾಮಗಳಾದ ಹೆಬ್ಬಾಲೆ, ತೊರೆನೂರು, ಶಿರಂಗಾಲ ಭಾಗದಲ್ಲಿ ಸೋಮವಾರ ಸಂಜೆ ಸುರಿದ ವರ್ಷಧಾರೆ ಅಪಾರ ಹಾನಿ ಉಂಟು ಮಾಡಿದೆ. ಶಿರಂಗಾಲ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಾಯಕನ ಹೊಸಹಳ್ಳಿ ನಿವಾಸಿ ಎಸ್ಎಚ್ ಸುಂದರ ಎಂಬುವರ ಮನೆಯ ಮೇಲ್ಛಾವಣಿ ಗಾಳಿ ಮಳೆಗೆ ಸಂಪೂರ್ಣ ಹಾನಿಯಾಗಿದ್ದು, ಜೋರಾಗಿ ಸುರಿದ ಮಳೆಯಿಂದಾಗಿ ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದ ಸುಮಾರು 40 ಚೀಲ ಭತ್ತ ಹಾಗೂ ರಾಗಿ ಮನೆಯ ಸಾಮಗ್ರಿಗಳು ಮಳೆ ನೀರಿಗೆ ಸಿಲುಕಿ ಹಾನಿಯಾಗಿವೆ. ಮನೆ ತುಂಬೆಲ್ಲ ನೀರು ನಿಂತ ಪರಿಣಾಮ ಧಾನ್ಯಗಳ ಚೀಲ ನೀರಿನಿಂದ ಆವರಿಸಿ ಹಾನಿಯಾಗಿದೆ ಹಾಗೂ ದನದ ಕೊಟ್ಟಿಗೆಗೂ ಹಾನಿಯಾಗಿದೆ. ಅಲ್ಲದೆ ಗ್ರಾಮದ ಹರೀಶ್ ಹಾಗೂ ಪಾಲ್ಗುಣಿ ಎಂಬುವರ ಮನೆ ಮೇಲೆ ತೆಂಗಿನ ಮರ ಮುರಿದು ಬಿದ್ದ ಹಿನ್ನೆಲೆ ಮನೆಗೆ ಅಪಾರ ಹಾನಿ ಉಂಟಾಗಿದೆ. ಹೊಗೆಸೊಪ್ಪು ಮನೆ ಹಾಗೂ ಕೊಟ್ಟಿಗೆಗೂ ಹಾನಿ ಉಂಟಾಗಿದೆ. ಮರ ಬಿದ್ದ ಪರಿಣಾಮ ಮನೆ ಮುಂದೆ ನಿಲ್ಲಿಸಿದ್ದ ಹೊಸ ಟ್ರ್ಯಾಕ್ಟರಿಗೂ ಹಾನಿಯಾಗಿದೆ. ಮನೆ ಮೇಲೆ ಬಿದ್ದ ಮರವನ್ನು ಅರಣ್ಯ ಸಿಬ್ಬಂದಿಗಳು ತೆರವುಗೊಳಿಸಿದರು. ಸ್ಥಳಕ್ಕೆ ಕಂದಾಯ ನಿರೀಕ್ಷಕ ಸಂತೋಷ್, ಗ್ರಾಮ ಲೆಕ್ಕಿಗ ಗುರುದರ್ಶನ್ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಿಆರ್ ಹೇಮಲತಾ, ಕಾರ್ಯದರ್ಶಿ ಮನ್ಸೂರ್ ಖಾನ್ ಹಾಗೂ ಅರಣ್ಯ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿ ಹೊಡೆದಾಗ ಇಲ್ಲಿ ಎಲ್ಲ ಪೂರ್ತಿ ಹೊಡೆದಾಗ ಒಂದ್ರ ಮೇಲೆ ಒಂದು ಬೀಳ್ತಾವಲ್ಲ ಮಾಡ್ತೀನಿ ಸ್ವಲ್ಪ ಯಾರು ಬಂದವರ ಎಲ್ಲ ನೆನ್ನೆ ಬಣ್ಣ ಹೊಡೆದು ಎಲ್ಲ ಆರೋಗ್ಯ ಎಲ್ಲ ಪೂರ್ತಿ ಏನು ಇಲ್ಲ ಮನೆಯೊಳಗೆ ಎಲ್ಲ ಪೂರ್ತಿ ಮಳೆ ಏನು ಇಲ್ಲ ಮನೆ ಕಡೆ ಕಾನ್ಸಲ್ ಪ್ಲಾಸ್ಟಿಕ್ ಒಣಸಕ್ಕಿಲ್ಲ ಈಗ ಹೇಳಿದ್ವಿ ಒಳ್ಳೆ ಕೆಲಸ ಅದು ರೋಡ್ ಯಾರ ಪ್ರಸಾರ ಮಾಡೋ ಎಲ್ಲರೂ ಹಾಕೊಂಡಿಲ್ಲ ಆಮೇಲೆ ಬೇಕಾ ಎಲ್ಲರೂ ಹಾಕೊಂಡ್ರಾಯ್ತು ಕಟ್ಬಿಟ್ರೆ ಆಮೇಲೆ ಎಲ್ಲರೂ ಹಾಕಬಹುದು ಕಟ್ಟೋಗಿದೆ ಕೇಳಲ್ಲ ನಿಮ್ಮ ಅಪ್ಪನ ಅದೊಂದು ಖುಷಿ ಅಂದ್ರೆ ನೀವೇ ಕೆಲಸ ಮಾಡ್ತಿದ್ದ ಬಂದು 5 ಊರವನೇ ಅಡಿಗೆ ಗಿಡ ನೆಡ್ತಿದ್ರಾ ನೀನು ನಡಿ ತೋರಿಸು, ನೀನು ನಿಂತ್ಕೊ ಹಂಗಲ್ಲ, ನೀನು ತೋರಿಸ್ದಂಗೆ ನೋಡು ಮರ ಹೋಗಿ ತೋರಿಸ. ಇಲ್ಲೇನು ಹೋಯ್ತು ಒಂದೇನು ಆಗಿಲ್ಲ. ಆ ಕಡೆ
ತೋರಿಸ್ತೀನಿ